ಇಲ್ಲಿ ಶ್ರೀಕಂಠೇಗೌಡರು ಏನು ಪ್ರಸ್ತಾಪ ಮಾಡಿದಂತ ವಿಚಾರ ಏನೋ ಓಕೆ ಒಪ್ಪುವಂತದ್ದೇ, ಆದ್ರೆ ಅದನ್ನ ಒಂದ್ ರೀತಿಯಾಗಿ ತಂದಂತ ರೀತಿ ಇದೆಯಲ್ಲ ಅದು ಆಕ್ಷೇಪಾರ್ಹ ಅಂತ ನಾವು ಹೇಳ್ತಾ ಇರೋದು. ಒಂದು ಬ್ರೇಕ್ ಆದ್ಮೇಲೆ ಮತ್ತಷ್ಟು ಮಾಹಿತಿ. ನನಗೆ ಕಲಿಸದಿರಿ ಇದನ್ನು ತಿನ್ನೋ ಪರಿ ಬರಿ ಹಸಿವಿನ ವರಿನೋ ಅದರ್ನೆ ಪಾರಿ ನನ್ನ ಚೀಸಿದು. ನಂಗೆ ಕಲಿಸದಿರಿ ಇದನ್ನು ತಿನ್ನೋ ಪಾರಿ ಬರಿ ಹಸಿವಿನ ವರಿನೋ ಅದರ್ನೆ ಪಾರಿ ನನ್ನ ಚೀಸಿದು. ಬ್ರೆಡ್ಗೆ ಹಚ್ತೀನಿ ಚಪಾತಿಗೂ ಹಾಕ್ತೀನಿ ಮೆಲ್ಟ್ ಮಾಡಿ ಗ್ರೇಟ್ ಮಾಡಿ ಹಾಗೆ ತಿಂತೀನಿ. ನಿನ್ ಫೂ ಮಾತು ನಿನ್ನಲ್ಲೇ ಇರಲಿ ನನ್ನ ಚೀಸಿದು. ಯುವ ಭಾರತದ ಹೊಸ ಸ್ವ್ಯಾಗ್ ಟೇಸ್ಟಿ ಡೈನಮೈಟ್ ಇದೆ. ಸ್ಪೆಷಲ್ ಕೂಡ ನೆಚ್ಚಿನದು ಕೂಡ. ಇದು ನಂದು ಇದು ನಿಂದು ಇದು ನಂದು ಇದು ನನ್ನ ಅಮೂಲ್ ಚೀಸಿದು. ನನ್ನ ಚೀಸಿದು. ಲೈಫ್ ಇನ್ಶೂರೆನ್ಸ್ ಬಗ್ಗೆ ನಾನು ಯಾಕ್ರೆ ಚಿಂತೆ ಮಾಡಬೇಕು? ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕಂದ್ರೆ LIC ಜೊತೆ ನನ್ನ ಫ್ಯೂಚರ್ ಸೆಕ್ಯೂರ್ ಆಗಿರುವಾಗ ನಾನು ಫುಲ್ ಕಾನ್ಫಿಡೆನ್ಸ್ ನ ಪ್ರಾಕ್ಟೀಸ್ ಮಾಡ್ಬೋದು. LIC ಇರುವಾಗ ಬೇರೆ ಕಡೆ ಯಾಕ್ರೆ ಹೋಗ್ಬೇಕು? ಇವತ್ತು ಮಂಡ್ಯದಲ್ಲಿ ಆದಂತಹ ಘಟನೆ, ಅದರ ಬಗ್ಗೆ ಕೂಡ ಹೇಳ್ತಾ ಇದ್ವಿ. ಜೊತೆಗೆ ನಮ್ಮ ಜೊತೆ ಮಾಜಿ CM ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡ್ತಾ ಕೆಲವೊಂದು ವಿಚಾರಗಳನ್ನ ಹೇಳಿದ್ರು. ಏನೋ KT ಶ್ರೀಕಂಠೇಗೌಡ ವಿರುದ್ಧದ FIR ಪ್ರತಿ TV9ಗೆ ಲಭ್ಯ ಆಗಿದೆ. ಅದರಲ್ಲಿ ಏನೇನಿದೆ, ಹಾಗಾದ್ರೆ ಯಾವ ಸೆಕ್ಷನ್ಗಳು, ಅದರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನ ನೀಡ್ತಾ ಇರುವಂತದ್ದು ಮಾಧ್ಯಮ ಪ್ರತಿನಿಧಿ. ನೀಡಿರುವಂತಹ ದೂರಿನ ಅನ್ವಯ ದೂರನ್ನ ಆಧರಿಸಿ FIR ದಾಖಲಾಗಿದೆ. ಶನಿವಾರ ಬೆಳಗ್ಗೆ 11:45ರಲ್ಲಿ ಕೊರೋನಾ ಪರೀಕ್ಷೆಗೆ ನಾವು ತೆರಳಿದ್ವಿ. ಆ ವೇಳೆ MLC ಶ್ರೀಕಂಠೇಗೌಡ ಮತ್ತು ಅವರ ಮಗ ಇದಕ್ಕೆ ಅಡ್ಡಿಪಡಿಸಿದ್ರು. ನಾವು ಟೆಸ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಅದಕ್ಕೆ ಅಡ್ಡಿಪಡಿಸಿದ್ರು. ಯಾಕೆ ಇಲ್ಲಿ ಚೆಕ್ ಮಾಡ್ತಾ ಇದ್ರಿ ಅಂತ ಕೊರೋನಾ ಪರೀಕ್ಷೆಯನ್ನ ನಡೆಸದಂತೆ ತಡೆದು ಅವಾಚ್ಯ ಶಬ್ದಗಳನ್ನ ಬಳಸಿ ನಿಂದಿಸಿದ್ರು. ಅಂದ್ರೆ ಅವಾಚ್ಯ ಶಬ್ದಗಳನ್ನ ಬಳಸಿದ್ರು. ನಾವು ಸಮಾಧಾನದಿಂದ ವರ್ತಿಸಿದ್ರು. ದೌರ್ಜನ್ಯ ಮಾಡಲು ನಮ್ಮ ಮೇಲೆ ಯತ್ನ ಆಯಿತು. ದೌರ್ಜನ್ಯ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಶ್ರೀಕಂಠೇಗೌಡ ಪುತ್ರ ಕೃಷಿಕ್ ಗೌಡ, ಚಂದ್ರಕಲಾ ಈ ಮೂವರು ಪ್ರಥಮವಾಗಿ ಬಂದಂತವರು. KT ಶ್ರೀಕಂಠೇಗೌಡ ವಿರುದ್ಧದ FIR, ಈಗ FIR ನ ಕಾಪಿ ಏನಿದೆ ಅದು TV9ಗೆ ಲಭ್ಯವಾಗಿದೆ. ಮಾಧ್ಯಮ ಪ್ರತಿನಿಧಿಗಳು ಈ ಕೊಟ್ಟಿರುವಂತಹ ದೂರು, ಪ್ರತಿನಿಧಿ ಕೊಟ್ಟಿರುವಂತಹ ದೂರಿದು. ಅದರಲ್ಲಿ ಮೆನ್ಷನ್ ಮಾಡಲಾಗಿದೆ ಏನೇನಾಯ್ತು ಎಕ್ಸಾಕ್ಟ್ಲಿ ಅಲ್ಲಿ ಆ ಸಂದರ್ಭದಲ್ಲಿ ಬಂದು ಗಲಾಟೆ ಆಗಿದ್ದು ಯಾಕೆ, ಆರಂಭದಲ್ಲಿ ಮಾತಿನ ಚಕಮಕಿ ಆಗಿದೆ, ಅದಾದ್ಮೇಲೆ ಅದು ಪರಸ್ಪರ ಕೈ ಮಿಲಾಯಿಸುವಂತಕ್ಕೆ ಹೋಗಿದೆ. ನೀವಲ್ಲಿ ನೋಡ್ತಾ ಇದ್ರಿ ಅಲ್ಲಿ ಈ ಶ್ರೀಕಂಠೇಗೌಡರ ಮಗ ಯಾವ ರೀತಿಯಾಗಿ ರೋಷಾವೇಶದಿಂದ ಒಂದು ಬ್ಲೂ ಮಾಸ್ಕ್ ಹಾಕೊಂಡು ಹೊಡೆದಾಟಕ್ಕೆ ಇಳಿದಿರುವಂಥದ್ದು ರಸ್ತೆಯಲ್ಲಿ. ಆರಂಭಿಕವಾಗಿ ಇವರು ಬಂದ ವಿಚಾರ ಕೇಳಿದಾಗ ಓಕೆ ಫೈನ್, ಇವ್ರಿಗೇನೋ ಕಾಳಜಿ ಇದೆಯಪ್ಪ ಜನರ ಬಗ್ಗೆ ಅಂತ. ಅದಾದ ನಂತರ ಇವರೇ ಪತ್ರಕರ್ತರ ಜೊತೆಗೆ ಹೊಡೆದಾಟಕ್ಕೆ ಇಳಿತಾರೆ. ಅದಾದ್ಮೇಲೆ ಪೊಲೀಸರ ಅತಿಥಿ ಆಗಿರುವಂಥದ್ದು ಕೂಡ ಗೊತ್ತಾಗಿದೆ. ಇದೆಲ್ಲ ಬೇಕಾಗಿತ್ತ ಈ ಟೈಮ್ನಲ್ಲಿ, ಕೊರೋನಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಪರಸ್ಪರ ಹೊಡೆದಾಡಿಕೊಂಡು ಕೈ ಮಿಲಾಯಿಸ್ಕೊಂಡು ಏನಾದರೂ ಈ ಚೆಕಪ್ಪಿಗೆ ಬಂದಂಥವ್ರಲ್ಲಿ ಏನಾದರೂ ಪಾಸಿಟಿವ್ ಬಂತಪ್ಪ, ಆದರೆ ಆ ರೀತಿ ಆಗೋದು ಬೇಡ. ಆದರೂ ಕೂಡ ಹೇಳಿರೋದು ಆಗ ಸುಮ್ಮನೆ ಅನ್ಯಾಯವಾಗಿ ಕಾಯಿಲೆಯನ್ನು ಅಂಟಿಸ್ಕೊಳ್ಬೇಕಾ ಈಗ ಆ ರೀತಿ ಅಂಥದ್ದು ಕೂಡ ಈಗ ಭಾಳ ಸಾಧ್ಯತೆ ಇದೆ. ಯಾರಿಗೆ ಎಲ್ಲಿಂದ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಾಗಲಕೋಟೆಯಿಂದ ನೋಡ್ತಾ ಇದೀವಿ ನಾವು, ಈ ಲಾಠಿ ಚಾರ್ಜ್ ಮಾಡೋಕೆ ಹೋದಂಥ ಪೇದೆಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಈಗ ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಪ್ರತಿಯೊಂದು ಕೆಲಸಗಳನ್ನು ಮಾಡಬೇಕಾದ್ರೂ ಕೂಡ. ಇನ್ನು ಶ್ರೀಕಂಠೇಗೌಡ ಮಗನ ವಿರುದ್ಧ ಜಾಮೀನು ರಹಿತ ಪ್ರಕರಣ ದಾಖಲು. ಈಗ ಠಾಣೆಯಲ್ಲಿ ಜಾಮೀನು ನೀಡುವ ಸೆಕ್ಷನ್ಗಳ ಆಧಾರದಲ್ಲಿ FIR. ಈಗ ಅನುಮಾನ ಮೂಡಿಸಿದಂತ ಪೊಲೀಸರ ನಡೆ MLC ವಿರುದ್ಧ ಜಾಮೀನು ರಹಿತ ಸೆಕ್ಷನ್ ದಾಖಲಿಸದ ಪೊಲೀಸರು, ಅಂದ್ರೆ ದಾಖಲಿಸಿಲ್ಲ, ಇಲ್ಲಿ ಯಾವುದೇ ಜಾಮೀನು ರಹಿತ ಸೆಕ್ಷನ್ಗಳನ್ನ ದಾಖಲಿಸಿಲ್ಲ. ಈಗ ಪೊಲೀಸರ ನಡೆ ಕೂಡ ಈಗ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗಿದೆ. ಅನುಮಾನ ಮೂಡಿಸುವಂತದ್ದು, ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಪೊಲೀಸರ ಕಾರ್ಯವೈಖರಿ. ಸೊ ಯಾವುದೇ ನಾನ್ ಬೇಲೇಬಲ್ ಅನ್ನೋ ರೀತಿ ಅಥವಾ ಜಾಮೀನು ರಹಿತ ಪ್ರಕರಣಗಳನ್ನ ಅಲ್ಲಿ ಸಹಿತ ಪ್ರಕರಣಗಳು ದಾಖಲಾಗಿದೆ, ರಹಿತವಾಗಿರುವಂಥದ್ದು ಯಾವುದೇ ದಾಖಲಾಗಿಲ್ಲ. ಠಾಣೆಯಲ್ಲಿ ಜಾಮೀನು ನೀಡುವಂತಹ ಸೆಕ್ಷನ್ಗಳ ಆಧಾರದಲ್ಲಿ FIR ದಾಖಲಾಗಿದೆ. ಇದು ಪೊಲೀಸರ ನಡೆಯ ಬಗ್ಗೆ ಕೂಡ ಈಗ ಅನುಮಾನ. ಅವರು ಈಗ ಸೆಕ್ಷನ್ಗಳು ಯಾವ್ದು ಹಾಕಿದ್ದಾರೆ ಎಲ್ಲದಕ್ಕೂ ಕೂಡ ಆರಾಮಾಗಿ ಜಾಮೀನು ಸಿಗುತ್ತೆ. ಸೊ ಮೋಸ್ಟ್ಲಿ ಶ್ರೀಕಂಠೇಗೌಡರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಏನಾದರೂ ಈ ರೀತಿ ಸೆಕ್ಷನ್ಗಳನ್ನ ಹುಡುಕಿ ತೆಗೆದು ಆ ಒಂದು ಸೆಕ್ಷನ್ಗಳನ್ನೇ ಹಾಕಲಾಗಿದೆ. ಹಾಗಾದ್ರೆ ಹಲವು ಅನುಮಾನಗಳಿಗೆ ಪೊಲೀಸರ ಕಾರ್ಯವೈಖರಿ ಈಗ ಎಡೆ ಮಾಡಿಕೊಟ್ಟಿದೆ. ರವಿ ಲಾಲಿಪಾಳ್ಯ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರವಿ, ಇದೀಗ ಸೆಕ್ಷನ್ಗಳನ್ನ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಆಲ್ಮೋಸ್ಟ್ ಬೇಲೇಬಲ್. ಏನಿದು?
ಅವಿನಾಶ್, ಎಲ್ಲೋ ಒಂದ್ ಕಡೆ ಆ ರೀತಿಯಾದ ಒಂದು ಅನುಮಾನ ಉಂಟಾಗ್ತಾ ಇದೆ. ಯಾಕೆಂದ್ರೆ ಮುಂಚೆ ಎಲ್ಲ ಈ ಘಟನೆ ನಡೆದ ಕೂಡಲೇ ಏನು KTS ಪುತ್ರ ಏನಿದ್ದಾರೆ ಅವ್ರ ಮಗನ ವಶಕ್ಕೆ ತಗೊಂಡು ಬಂದಿದ್ರು. ಇದಾದ ನಂತರ FIR ಆಗ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಸಾಕಷ್ಟು ಒತ್ತಡವನ್ನ ಮಾಡಿದ್ರು. ಆದ್ರೆ ಒತ್ತಡಕ್ಕೆ ಪೂರಕವಾಗಿ ಈಗ ಮಂಡ್ಯದ ಪಶ್ಚಿಮ ಠಾಣೆಯಲ್ಲಿ FIR ನ ದಾಖಲು ಮಾಡಿದ್ದಾರೆ. ಆದ್ರೆ ಅವ್ರು ಹಾಕಿರ್ತಕ್ಕಂಥ ಪ್ರತಿಯೊಂದು ಸೆಕ್ಷನ್ಗಳು ಕೂಡ ಈಗ ಅನುಮಾನ ಉಂಟು ಮಾಡ್ಲಿಕ್ಕೆ ಕಾರಣ ಆಗಿದೆ. ಯಾಕೆಂದ್ರೆ ಅವ್ರು ಹಾಕಿರ್ತಕ್ಕಂಥ ಪ್ರತಿಯೊಂದು ಸೆಕ್ಷನ್ಗಳು ಈಗ ಏನು ಸ್ಟೇಷನ್ ಬೇಲ್ ಮೇಲೆ ಅಂದ್ರೆ ಯಾರು ತನಿಖಾಧಿ ಆಗಿರ್ತಾರೆ ಅವರು ಬೇಲ್ ಕೊಡ್ತಕ್ಕಂತ ಆ ಸೆಕ್ಷನ್ ಗಳನ್ನ ಹುಡುಕಿ ಹಾಕಿದ್ದಾರೆ. ಇದು ಎಲ್ಲ ಒಂದ್ ಕಡೆ MLC ಅವರು MLC ಅಂತ ಹೇಳಿ ಈ ತರ ಏನಾದ್ರು ಮಾಡಿದ್ರ, ಅಥವಾ ಅದೇನಾದ್ರು ಒತ್ತಡ ಹಾಕಿ ಏನಾದ್ರು ಹಿಂಗ್ ಮಾಡಿದ್ರ, ಅಥವಾ ಈ ಎಲ್ಲಾ ಬೆಳವಣಿಗೆಗೆ ಏನಾದ್ರು ವಿವಾದ ರೂಪ ಪಡ್ಕೊಳ್ಳೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ನವರು ಈ ರೀತಿ ನಡ್ಕೋತಾ ಇದ್ದಾರಾ ಅಂತಕ್ಕಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಆದ್ರೆ ಎಲ್ಲಾ ಕಾಯ್ದೆಗಳನ್ನ ಹೊರತುಪಡಿಸಿ ಏನು ಮ್ಯಾನೇಜ್ಮೆಂಟ್ ಡಿಸಾಸ್ಟರ್ ಆಕ್ಟ್ ಏನಿದೆ ಅದಕ್ಕೆ ಏನು ಇನ್ವೆಸ್ಟಿಗೇಷನ್ ಆಫೀಸರ್ ಯಾರಿರ್ತಾರೆ ಅವರು ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿ ಪೊಲೀಸ್ನವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಈಗ ಹಾಕಿರ್ತಕ್ಕಂಥ ಪ್ರತಿಯೊಂದು ಸೆಕ್ಷನ್ಗಳು ಕೂಡ ನಾನ್ ಬೇಲಬಲ್ ಆಗಿದ್ದು ಠಾಣೆಯಿಂದ ಠಾಣಾಧಿಕಾರಿ ಅಂದ್ರೆ ಯಾರು ವಿಚಾರಣೆ ನಡೆಸ್ತಾ ಇರ್ತಾರೆ ಅವರು ಬೇಲ್ ಕೊಡ್ತಕ್ಕಂಥ ಎಲ್ಲಾ ಅವಕಾಶಗಳು ಕಂಡುಬರ್ತಾ ಇದೆ. ಅವಿನಾಶ್, ಈಗ ಮೊನ್ನೆ ಬೆಂಗಳೂರಲ್ಲೇ ಕಮಿಷನರ್ ಹೇಳ್ತಾ ಇದ್ರು NDMA ಆಕ್ಟ್ ಪ್ರಕಾರ ನಾವು 3 ವರ್ಷ ಒಳಗಾಗ್ತೀವಿ ಅಂತ. ಹಾಗಾದ್ರೆ ಇದೆಲ್ಲ ಆಕ್ಟ್ ಅಡಿ ಬರಲ್ವಾ? ಇದು ಈ ರೀತಿಯಾಗಿ ಸಾಮೂಹಿಕವಾಗಿ ಸೋಂಕನ್ನು ಹರಡುವಂತ ನಿಟ್ಟಿನಲ್ಲಿ ಬಿಹೇವ್ ಮಾಡೋದು? ಅವಿನಾಶ್, ಇದಕ್ಕೆ ಈಗ ಠಾಣಾಧಿಕಾರಿ ಅಥವಾ SP ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳ್ತಾರೆ ಅಂತಕ್ಕಂಥದ್ದು ನಾವು ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಈಗ ಘಟನೆ ಆದ ನಂತರ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರೋದ್ರಿಂದ ಅಧಿಕಾರಿಗಳು ಕೂಡ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಹೀಗಾಗಿ ಈಗ ಏನು FIR ಮಾಡಿದೀವಿ ನಾವು, ಅದಕ್ಕೆ ಸಂಬಂಧಪಟ್ಟಂಗೆ ಸೆಕ್ಷನ್ಗಳು ಕೂಡ ಆಗಿದೆ ಅಂತ ಹೇಳಿ ಪೊಲೀಸ್ ಇಲಾಖೆ ಕಡೆಯಿಂದ ಬರ್ತಾ ಇರ್ತಕ್ಕಂಥ ಮಾಹಿತಿ. ಆದ್ರೆ ಅವ್ರು ಹಾಕಿರ್ತಕ್ಕಂಥ ಸೆಕ್ಷನ್ಗಳು ಈಗ ಎಷ್ಟು ಸರಿ ಅಥವಾ ಇವತ್ತು ನಡೆದಿರ್ತಕ್ಕಂಥ ಘಟನೆ ಅಥವಾ ಎಲ್ಲಾ ಬೆಳವಣಿಗೆಗಳಿಗೆ ಈ ಸೆಕ್ಷನ್ಗಳು ಪೂರಕವಾಗಿದ್ದಾವ ಅಂತಕ್ಕಂಥದ್ದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಪೊಲೀಸ್ನವರು ಮಾತನಾಡ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ರವಿ. ಇದು ಸದ್ಯಕ್ಕೆ ಈ ಆಕ್ಟ್ಗಳ ಬಗ್ಗೆ ಅಂದ್ರೆ ಏನೇನು ಇದಿದೆ ಕೇಸ್ಗಳಿದೆ ಅದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅಂದ್ರೆ ಆಕ್ಟ್ ಯಾವ ರೀತಿ ಸೆಕ್ಷನ್ಗಳಲ್ಲಿ ಈ FIR ದಾಖಲಾಗಿದೆ ಅಂತ ಸೆಕ್ಷನ್ಗಳ ಬಗ್ಗೆ 143, 147, 341, 323, 501, 114 to 69 ಎಲ್ಲ ಒಂದು ಸೆಕ್ಷನ್ ಅಡಿ ದಾಖಲಾಗಿರೋದು. 149 ಜೊತೆಗೆ 51 ಅಡಿ. ಆದ್ರೆ ಇದೆಲ್ಲವೂ ಕೂಡ ಬೇಲೇಬಲ್ ಅಂದ್ರೆ ಬೇಲು ಜಾಮೀನು ಸಿಗುವಂತದ್ದು ಇಲ್ಲಿ ಸಾಧ್ಯ ಇದೆ. ಹಾಗಾಗಿ ಎಲ್ಲ ಪೊಲೀಸರ ನಡೆ ಕೂಡ ಇಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ ಅನ್ನೋದು. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ, ಈ ಸೆಕ್ಷನ್ಗಳಿಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಅನ್ನ. ರಮೇಶ್, ಇದೀಗ ಎಲ್ಲ ಸೆಕ್ಷನ್ಗಳನ್ನ ನೀವು ಕೂಡ ಗಮನಿಸಿರ್ತೀರಿ. ಸೊ ಇದರಲ್ಲಿ ಎಲ್ಲವೂ ಕೂಡ ಜಾಮೀನು ಸಿಗುವಂತದ್ದು ಸುಲಭವಾಗಿ ಹೇಗೆ ಅಂತ, ಅಥವಾ ಬೇರೆನಾದ್ರೂ ಈ ಸೆಕ್ಷನ್ಗಳನ್ನ ಹಾಕ್ಬೋದಾಗಿತ್ತಾ ನಾನ್ ಬೇಲೇಬಲ್? ಖಂಡಿತ ಹಾಕ್ಬೋದಾಗಿತ್ತು ಅವಿನಾಶ್. ಹಿಂದೆನೂ ಮಾತಾಡ್ತಾ ಅಂದ್ರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಒಂದು ಹೊಸ ಆಕ್ಟ್ ಇತ್ತು, ಅದನ್ನ ಅನ್ವಯ ಮಾಡಿದಿದ್ರೆ ಬೇಲೆ ಸಿಗ್ತಾ ಇರ್ಲಿಲ್ಲ. ಯಾಕಂದ್ರೆ ಸರ್ಕಾರಿ ನೌಕರರು ತಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತದಕ್ಕೆ ಒಂದು ಸಪರೇಟ್ ಸೆಕ್ಷನ್ ಇದೆ, ಸೆಕ್ಷನ್ 353 ಇದೆ, ಅದನ್ನು ಕೂಡ ಹಾಕ್ಬೋದಿತ್ತು. ಅದು ಕೂಡ ಅಂದ್ರೆ ನಾನ್ ಬೇಲಬಲ್ ಸೆಕ್ಷನ್ಸ್ ಯಾವ್ದನ್ನು ಇವ್ರು ಹಾಕಿಲ್ಲ, ಕೇವಲ ಸಣ್ಣ ಪುಟ್ಟ ಸೆಕ್ಷನ್ ಗಳನ್ನ ಮಾತ್ರ ಹಾಕಿದ್ದಾರೆ. ಯಾಕೆಂದ್ರೆ ಈ ರೀತಿ ಗಲಾಟೆ ಮಾಡುವಂತದ್ದು ಮತ್ತೆ ಈ ಪಾದಾಯನಪುರ ಗಲಾಟೆ ಏನಾಯ್ತು ಅದಕ್ಕೆ ಸಮಾನಾಂತರವಾದ ಅಥವಾ ಆಲ್ಮೋಸ್ಟ್ ಈಕ್ವಲ್ ಆಗಿರುವಂತ ಪ್ರಕರಣ ಅಂತಾನೆ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಅಲ್ಲೂ ಕೂಡ ಇದೇ ರೀತಿ ಅಸಾಲ್ಟ್ ಆಗಿತ್ತು, ಅಲ್ಲೂ ಕೂಡ ಏನೋ ಪಬ್ಲಿಕ್ ಸರ್ವೆಂಟ್ಸ್ ಏನ್ ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಅದಕ್ಕೆ ಅಡ್ಡಿ ಮಾಡುವಂತ ಪ್ರಯತ್ನ ಅಲ್ಲೂ ಆಗಿತ್ತು. ಹೀಗಾಗಿ ಇಲ್ಲೂ ಕೂಡ ಇದೇ ರೀತಿಯ ಪ್ರಯತ್ನ ಇರೋದ್ರಿಂದ, ಯಾಕಂದ್ರೆ ಅಲ್ಲಿ ಯಾರಿಗೂ ಕೂಡ ಇದುವರೆಗೂ ಬೇಲ್ ಸಿಕ್ಕಿಲ್ಲ, ಎಲ್ಲರೂ ಕೂಡ ಜೈಲ್ಗೆ ಹಾಕಿದ್ದಾರೆ. ಅದೇ ರೀತಿ ಇಲ್ಲೂ ಕೂಡ ಅದೇ ಸೆಕ್ಷನ್ ಗಳನ್ನ ಇನ್ವೋಕ್ ಮಾಡಿದ್ರೆ ಹಾಗೆ ಇವ್ರಿಗೂ ಕೂಡ ಜಾಮೀನು ಸಿಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತಾ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಗಂಭೀರವಾದಂತ ಪ್ರಕರಣಗಳನ್ನ ಹಾಕುವಂತ ಪ್ರಯತ್ನವನ್ನ ಮಾಡಿಲ್ಲ, ಕೇವಲ ಕಣ್ಣೋಡಿಸೋ ತಂತ್ರದಲ್ಲಿ ನಾಮಮಾತ್ರಕ್ಕೆ ಕೆಲವೊಂದು ಸೆಕ್ಷನ್ಸ್ ಗಳನ್ನ ಹಾಕಿದ್ದಾರೆ. ಎಲ್ಲಾ ಸೆಕ್ಷನ್ಗಳು ಕೂಡ ಕೇವಲ 1 ವರ್ಷದವರೆಗೆ ಶಿಕ್ಷೆ ವಿಧಿಸುವಂತ ಶಿಕ್ಷೆಗಳಾಗಿರೋದ್ರಿಂದ ಅದು ಇಮಿಡಿಯೇಟ್ ಆಗಿ ಬೇಲ್ ಸಿಗುವಂತ ಸೆಕ್ಷನ್ಗಳಾಗಿದೆ. ಹೀಗಾಗಿ ಪೊಲೀಸರು ಯಾವುದೇ ರಿಸ್ಕ್ ತಗೊಳ್ಳುವಂತ ಅಥವಾ ಯಾವುದೇ ತಮ್ಮ ಕರ್ತವ್ಯವನ್ನ ಸರಿಯಾಗಿ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ ಅಂತ ಹೇಳಿ ಮೇಲ್ನೋಟಿಗೆ ಗೊತ್ತಾಗ್ತಾ ಇದೆ. ಹೀಗಾಗಿ ಪೊಲೀಸರು ಯಾಕಂದ್ರೆ ಪೊಲೀಸರು ಇದ್ರು ಮತ್ತೆ ವೈದ್ಯರು ಇರ್ತಾರೆ, ಹೀಗಾಗಿ ಅವ್ರ ಕರ್ತವ್ಯಕ್ಕೆ ಅಡ್ಡಿ ತರುವಂತದ್ದು ಕೂಡ ಆಗತ್ತೆ ಈ ಒಂದು ಕೃತ್ಯ. ಹೀಗಾಗಿ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಅವ್ರು ಮಾಡಬಹುದಿತ್ತು. ಜೊತೆಗೆ ವೈದ್ಯರ ಕರ್ತವ್ಯಕ್ಕೆ ಅಡ್ಡಿ ತರೋದು ಕೂಡ ಅಪರಾಧ. ಸೆಂಟ್ರಲ್ ಗೌರ್ಮೆಂಟ್ ನ ಹೊಸ ಆರ್ಡಿನೆನ್ಸ್ ಕೆಳಗಡೆ ಕೂಡ ಅದು ಅಪರಾಧ ಆಗುತ್ತೆ. ಹೀಗಾಗಿ ಅದನ್ನೆಲ್ಲವನ್ನು ಕೂಡ ಅಪ್ಲೈ ಮಾಡಿದ್ರೆ ಆಗ ಇವ್ರಿಗೆ ನಾನ್ ಬೇಲಬಲ್ ಅಫೆನ್ಸ್ ಆಗಿ ಇದನ್ನ ಮಾಡಬಹುದಿತ್ತು. ಜೊತೆಗೆ ಅವ್ರಿಗೆ ಜಾಮೀನು ಸಿಗೋ ಸಾಧ್ಯತೆಗಳು ಕೂಡ ಕಡಿಮೆ ಇತ್ತು ಆ ಸೆಕ್ಷನ್ ಗಳನ್ನ ಹಾಕಿದ್ರೆ. ಆದ್ರೆ ಪೊಲೀಸರು ಅದ್ಯಾವುದೇ ಸೆಕ್ಷನ್ ಹಾಕಿ ಇಲ್ಲದೆ ಇರೋದ್ರಿಂದ ಇದು ಸ್ಟೇಷನ್ ಅಲ್ಲೇ ಬೇಲ್ ಸಿಗುವಂತ ಒಂದು ಪ್ರಕರಣ ಆಗಿ ಕಾಣುತ್ತೆ. ಅವಿನಾಶ್, ಧನ್ಯವಾದ ರಮೇಶ್. ಈಗ ಸದ್ಯಕ್ಕೆ NDMA ಆಕ್ಟ್ ಅನ್ನ ಹಾಕ್ಬೋದಾಗಿತ್ತು. ಮೋಸ್ಟ್ಲಿ ಇವರು NDMA ಆಕ್ಟ್ ಅಂದ್ರೆ ಕೈಲಾಗದಿರುವಂತವ್ರು ಸಾಮಾನ್ಯ ಜನರು, ಅವ್ರಿಗೆ ಮಾತ್ರ ಹಾಕುವಂಥದ್ದು ಅಂತ ಏನಾದರೂ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಆದ್ರೆ ಈಗ ಹಾಕಿರುವಂಥದ್ದೆಲ್ಲ ಕೂಡ ಒಂದು ರೀತಿಯಾಗಿ ಕಣ್ಣಿಗೆ ಬೆಣ್ಣೆ ಹಚ್ಚುವಂತ ಪ್ರಯತ್ನ ಅನ್ನೋ ರೀತಿಯಾಗಿದೆ. ಇದು ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಇದು ಜಾಮೀನನ್ನು ತೆಗೆದುಕೊಂಡು ಆಮೇಲೆ ಸಲೀಸಾಗಿ ಮನೆಗೆ ಹೋಗುವಂತ ರೀತಿಯಾಗಿ ಈಗ ಸೆಕ್ಷನ್ಗಳಿದೆ.
ಇದು ಮಂಡ್ಯದಲ್ಲಿ ಆಗಿರುವಂತಹ ಘಟನೆ. ಅದೇನಾದ್ರೂ ಇದೇ ಗಲಾಟೆನ ಯಾರೋ ಸಾಮಾನ್ಯ ಜನ ಏನಾದ್ರು ಮಾಡ್ಬಿಟ್ಟಿದ್ರೆ ಇರೋಬರ ಸೆಕ್ಷನ್ ಎಲ್ಲ ಹಾಕಿ ಸದ್ಯಕ್ಕೆ ಅವ್ನು ಹೈರಾಣಾಗಿ ಬರುವ ರೀತಿಯಾಗಿ ಇರ್ತಾ ಇತ್ತು. ಆದ್ರೆ ಈಗ ಶ್ರೀಕಂಠೇಗೌಡರ ವಿರುದ್ಧ ದಾಖಲಾಗಿರುವಂತಹ ಸೆಕ್ಷನ್ಗಳನ್ನ ನೋಡಿದ್ರೆ ಎಲ್ಲವೂ ಕೂಡ ಕ್ಲಿಯರ್ ಕಟ್ ಆಗಿ ಅಲ್ಲಿ ಹೋಗಿ ಜಾಮೀನನ್ನು ತೆಗೆದುಕೊಂಡು ಬರುವಂತ ರೀತಿಯಾಗಿದೆ. ಸೆಕ್ಷನ್ಗಳ ಡೀಟೇಲ್ ಅನ್ನು ಕೂಡ ನೋಡ್ತಾ ಇದ್ರಿ. ಎಲ್ಲವೂ ಕೂಡ ಈ NDMA ಆಕ್ಟ್ ಅಂತ ಏನ್ ಹೇಳಿದ್ರು, ಬಹಳ ಸ್ಟ್ರಿಕ್ಟ್ ಆದಂತ ಆಕ್ಷನ್ ತೆಗೆದುಕೊಳ್ತೀವಿ ಅಂತ, ಈ ರೀತಿಯಾಗಿ ದೊಂಬಿ ಎಬ್ಬಿಸೋದಕ್ಕೆ ಏನು ಈಗ ಕ್ರಮ ಆಗುತ್ತೆ, ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಅಶ್ವಥ್ ನಾರಾಯಣ ಹೇಳ್ತಾ ಇದ್ರು ಬಹಳ ಕಠಿಣವಾದಂತ ಕ್ರಮ ತೆಗೆದುಕೊಳ್ತೀವಿ ಅಂತ. ಅದೆಷ್ಟು ಕಠಿಣ ಅಂತ ನಾವು ನೋಡ್ತೀವಿ. ಸಲೀಸಾಗಿ ಮನೆಗೆ ಬರೋ ಹಾಗೋ ಜಾಮೀನು ತೆಗೆದುಕೊಂಡು ಅಥವಾ ಸ್ವಲ್ಪ ದಿನ ಇದಕ್ಕಾಗಿ ಬೆಲೆ ತೆರಬೇಕಾಗಿರುವಂತದ್ದು ಅಂತ. ಇನ್ನು MLC ಶ್ರೀಕಂಠೇಗೌಡ ಗೂಂಡಾಗಿರಿ ಇದೇ ಮೊದಲಲ್ಲ. ಶ್ರೀಕಂಠೇಗೌಡರು ಈ ಗೂಂಡಾಗಿರಿ ಮಾಡಿರುವಂತದ್ದು ಇದೇ ಫಸ್ಟ್ ಅಲ್ಲ. ಈ ಹಿಂದೆ ಕೊಲೆ ಕೇಸ್ ಒಂದರಲ್ಲಿ ಭಾಗಿಯಾದಂತ ಆರೋಪ ಕೂಡ ಇದೆ. ಸೊ ಗೂಂಡಾಗಿರಿ ಇದೇ ಮೊದಲಲ್ಲ. ಸದ್ಯಕ್ಕೆ ತಮ್ಮ ಪತ್ನಿ ಊರು ಬೆಕ್ಕಳಲೆಯಲ್ಲಿ ನಡೆದಿದ್ದಂತ ಕೊಲೆ ಸಂಬಂಧಪಟ್ಟ ಹಾಗೆ ಸೊ ಈ ಹಿಂದೆ ಕೂಡ ಇವರ ಗೂಂಡಾಗಿರಿ ಬೆಳಕಿಗೆ ಬಂದಿತ್ತು ಅಂತ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೆಕ್ಕಳಲೆ ಗ್ರಾಮ ಈ ಹಿಂದೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಆಗಸ್ಟ್ 8, 2010ರಲ್ಲಿ ಕಾಂಗ್ರೆಸ್ನ ಮುಖಂಡ ಪರಮೇಶ್ ಹತ್ಯೆ ಸೊ ಈ ಒಂದು ಕೊಲೆ ಕೇಸಲ್ಲಿ A1 ಆಗಿರುವಂತಹ KTS ಅವರ ಬಾಮೈದ ರಘು MLC ಶ್ರೀಕಂಠೇಗೌಡ ವಿರುದ್ಧವೂ ಕೂಡ ಆಗ FIR ದಾಖಲಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಅವರ ಮೇಲೆ FIR ದಾಖಲಾಗಿತ್ತು. ಪ್ರಭಾವ ಬಳಸಿ ಚಾರ್ಜ್ ಶೀಟ್ ನಿಂದ ಹೆಸರನ್ನ ತೆಗೆಸಿದ್ದಂತ ಆರೋಪ ಕೂಡ ಇದೆ. ತಮ್ಮ ಇನ್ಫ್ಲುಯೆನ್ಸ್ ಅನ್ನ ಬಳಸಿ ಅಲ್ಲಿ ಹೆಸರನ್ನ ತೆಗೆಸಿರುವಂತಹ ಕೆಲಸ ಕೂಡ ಆಗಿದೆ. MLC ಶ್ರೀಕಂಠೇಗೌಡ ಗೂಂಡಾಗಿರಿ ಇದೇನ್ ಮೊದಲಲ್ಲ, ಫಸ್ಟ್ ಟೈಮ್ ಏನವರು ಈ ಗೂಂಡಾಗಿರಿ ಮಾಡ್ತಿರೋದಲ್ಲ. ಹಿಂದೆ ಈ ಕೊಲೆ ಕೇಸ್ ಒಂದರಲ್ಲಿ ಭಾಗಿಯಾದಂತ ಆರೋಪ ಇವರ ಬಾಮೈದ ಈ ಕೊಲೆ ಕೇಸಲ್ಲಿ A1 ಆರೋಪಿ. FIR ನಲ್ಲಿ ಶ್ರೀಕಂಠೇಗೌಡರ ಹೆಸರು ಕೂಡ ಅಲ್ಲಿ ಉಲ್ಲೇಖ ಆಗಿತ್ತು. ಆದ್ರೆ ತಮ್ಮ ಒಂದು ಪ್ರಭಾವ ಬಳಸಿ ಅವರು ತಮ್ಮ ಹೆಸರನ್ನ FIR ಇಂದ ತೆಗೆಸಿದ್ರು ಅಂತ ಗೊತ್ತಾಗಿದೆ. ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ಡೀಟೇಲ್ಸ್ ಅನ್ನು ಕೊಡ್ತಾರೆ. ರವಿ, ಇದೀಗ ಈ ಹಿಂದೆ ಕೂಡ FIR ದಾಖಲಾಗಿದ್ದು ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ, ಏನಿದು ಹಿಸ್ಟ್ರಿ? ಅವಿನಾಶ್, ಈಗೇನು ಇವತ್ತು ಇನ್ನಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಿದೆ ರವಿ, ನಾನು ಮತ್ತೆ ಮಾತಾಡ್ತೀನಿ. ಈಗ ಕೊಲೆ ಕೇಸ್ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಜೊತೆಗೆ ಈಗಿನ ಅಪ್ಡೇಟ್ಸ್ ಅನ್ನು ಕೂಡ ನಿಮ್ಗೆ ಕೊಡ್ತಾ ಇದ್ದೀವಿ. MLC ಶ್ರೀಕಂಠೇಗೌಡ ವಿರುದ್ಧವೂ ಕೂಡ FIR ದಾಖಲಾಗಿತ್ತು. ಹಿಂದೆ ಪ್ರಭಾವ ಬಳಸಿ ಚಾರ್ಜ್ ಶೀಟ್ ನಿಂದ ಹೆಸರನ್ನ ತೆಗೆಸಿದ್ದಂತ ಆರೋಪ ಕೂಡ ಶ್ರೀಕಂಠೇಗೌಡರ ಮೇಲೆ ಇದೆ. ಸೊ ಈ ಹಿಂದೆ ಕೂಡ ಇಂತಹ ಕೆಲವೊಂದಷ್ಟು ಘಟನೆಗಳು ಆಗಿದ್ದಾವೆ. ಸೊ ಅದರಲ್ಲಿ ಶ್ರೀಕಂಠೇಗೌಡರ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ನಂತರ FIR ನಿಂದ ಹೆಸರನ್ನ ತೆಗೆಸಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಅವರ ಮೇಲೆ ಇದೆ. ಇದು ಮಂಡ್ಯದಲ್ಲಿ ಅಪ್ಪ ಮಗನ ದರ್ಪ ಹೇಗಿತ್ತು ಅಂತ, ಜೊತೆಗೆ ಈ ಚೆಕ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶುರುವಾದಂತ ಗೊಂದಲ ಇದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ FIR ಕೂಡ ದಾಖಲಾಗಿದೆ. ಆದ್ರೆ FIR ಏನಂತ ಹೇಳಿದ್ರೆ ಎಲ್ಲ ಈ ಸೆಕ್ಷನ್ಗಳು ಕೂಡ ಎಲ್ಲವೂ ಕೂಡ ಬೇಲೇಬಲ್, ಎಲ್ಲಕ್ಕೂ ಕೂಡ ಜಾಮೀನು ಸಿಗುತ್ತೆ. ಹಾಗಾಗಿ ಕೇವಲ ಮೇಲ್ನೋಟಕ್ಕೆ ಕ್ರಮ ತೆಗೆದುಕೊಂಡಿದ್ದೀವಿ, ಬಹಳ ಉಗ್ರವಾದಂತಹ ಕ್ರಮ, ಅವರಿಗೆ ಸೂಕ್ತವಾದಂತ ಕ್ರಮ ಆಗೇ ಆಗುತ್ತೆ ಅಂತ ಕೂಡ ಸರ್ಕಾರದವರು ಕೂಡ ಹೇಳ್ತಾ ಇದ್ರು. ನೋಡಿದ್ರೆ ಈ ಕ್ರಮಗಳು ಏನು ಸೆಕ್ಷನ್ಗಳನ್ನ ನೋಡಿದ್ರೆ ನಿಜಕ್ಕೂ ಬಹಳ ದೊಡ್ಡ ಮಟ್ಟದ ಕ್ರಮ ಅಲ್ಲ ಅನ್ನೋ ರೀತಿಯಾಗಿ ಇದು ಕಾಣಿಸ್ತಾ ಇದೆ. ಇನ್ನು ಮಂಡ್ಯದಲ್ಲಿ ಕೋವಿಡ್ ಪರೀಕ್ಷೆ ವೇಳೆ ಗೂಂಡಾಗಿರಿ ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ 1986-87ರಲ್ಲಿ ರೌಡಿ ಶೀಟರ್ ಕೂಡ ಆಗಿದ್ದಂತ KT ಶ್ರೀಕಂಠೇಗೌಡ. ಸೊ ಕೊಪ್ಪ ಪೊಲೀಸ್ ಠಾಣೆ ರೌಡಿ ಪಟ್ಟಿಯಲ್ಲಿ KTS ಹೆಸರಿತ್ತು. ಸೊ ಇದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಪ್ಪ ಪೊಲೀಸ್ ಠಾಣೆ, ಅಲ್ಲಿ ರೌಡಿ ಶೀಟರ್ ಆಗಿ ಕೂಡ ಹೆಸರಿತ್ತು ಅಂತ ಈಗ ಮಾಹಿತಿ ಸಿಗ್ತಾ ಇದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಪ್ಪದಲ್ಲಿ ಅಕ್ರಮವಾಗಿ ಜಮೀನು ಖಾತೆ ಮಾಡಿಸಿಕೊಂಡಿದ್ದಂತ ಆರೋಪ ಕೂಡ ಇತ್ತು. ಅಕ್ರಮ ಸಕ್ರಮ ವೇಳೆ ಮುಸ್ಲಿಮರ ಜಮೀನು ಖಾತೆಯನ್ನ ಪಡೆದಂತ ಆರೋಪ, ಅಂದ್ರೆ ಆ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅಕ್ರಮ ಸಕ್ರಮದಲ್ಲಿ ಅಂತ. ಈ ಹಿಂದೆ ಕೂಡ ಚಾರ್ಜ್ ಶೀಟ್ ಆಗಿತ್ತು, ರೌಡಿ ಶೀಟರ್ ಕೂಡ ಓಪನ್ ಆಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಈಗ ಸಿಗ್ತಿರುವಂತಹ ಮಾಹಿತಿ ಇದು. ಈ ಹಿಂದೆ ಕೊಲೆ ಕೇಸ್ ಒಂದರಲ್ಲಿ ಭಾಗಿಯಾಗಿದ್ದಂತ ಆರೋಪ ತಮ್ಮ ಪತ್ನಿ ಊರು ಬೆಕ್ಕಳಲೆ ಅಲ್ಲಿ ನಡೆದಿದ್ದಂತ ಒಂದು ಕೊಲೆ ವಿಚಾರವಾಗಿ ಕೂಡ ಇವರ ಹೆಸರು ಕೇಳಿ ಬಂದಿತ್ತು ಅಂತ. ಈ ಹಿಂದೆ ಇದೇ ರೀತಿಯಂತ ಗಲಾಟೆಗಳನ್ನ ಮಾಡುವಂಥದ್ದು ಏನು ಹೊಸತಲ್ಲ ಅನ್ನೋದು ಈಗ ಶ್ರೀಕಂಠೇಗೌಡರಿಗೆ. ಅವ್ರು ಹೇಳ್ತಾ ಇದ್ರು ನಾನು ಉಪಾಧ್ಯಾಯನಾಗಿದ್ದೆ, ಪ್ರಿನ್ಸಿಪಾಲ್ ಆಗಿದ್ದೆ ಅಂತ. ಅದನ್ನೇ ನಿರೀಕ್ಷೆ ಮಾಡ್ತಿದ್ವಿ ನಾವು ಕೂಡ ಇವತ್ತಿನ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ನೀವು ಓಕೆ, ಈಗ ರವಿ ಡೀಟೇಲ್ಸ್ ಅನ್ನು ಕೊಡ್ತಾರೆ. ರವಿ, ಈಗ ಕೇಳ್ತಾ ಇದ್ದೆ ನಾನು ಆಗ್ಲೇ, ಏನಿದು ಈ ಹಿಂದೆ ಕೆಲವೊಮ್ಮೆ ಇದೇ ರೀತಿಯಂತ ಘಟನೆಗಳು ಆಗಿದಾವೆ ಅನ್ನೋದು?
ಅವಿನಾಶ್, ಇವತ್ತು ನಡೆದಿರ್ತಕ್ಕಂಥ ಘಟನೆಯಲ್ಲಿ ಏನ್ KTS ಶ್ರೀಕಂಠೇಗೌಡರು JDS MLC ಆಗಿದ್ದಾರೆ. ಇವರು ಅಂದ್ರೆ ಇವತ್ತು ನಡೆದಿರ್ತಕ್ಕಂಥದ್ದಕ್ಕೆ ಇವರೇ ಕಾರಣ ಅಂತಕ್ಕಂಥದ್ದು ಈಗಾಗಲೇ ಅವ್ರ ಮೇಲೆ FIR ಆಗಿರ್ತಕ್ಕಂಥದ್ದು. ಆದ್ರೆ ಈ ರೀತಿ ಇವರು ಇದೊಂದೇ ಪ್ರಕರಣಗಳಲ್ಲ, ಈ ಹಿಂದೆನೂ ಕೂಡ ಈ ರೀತಿ 2-3 ಪ್ರಕರಣಗಳಲ್ಲಿ ಅವರು ಭಾಗಿಯಾಗಿದ್ರು. ಅಂದ್ರೆ 2010 ಆಗಸ್ಟ್ 8ನೇ ತಾರೀಕಿನಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೆಕ್ಕೆಳೆಲೆ ಅಂತಕ್ಕಂಥ ಒಂದು ಗ್ರಾಮ ಇದೆ. ಇದು ಅವರ ಏನು ಅವರು ಚಟುವಟಿಕೆ ಇದ್ದಂತಕ್ಕಂಥ ಒಂದು ಊರು. ಆ ಊರಿನಲ್ಲಿ ಕಾಂಗ್ರೆಸ್ ಮುಖಂಡ ಅಂತ ಹೇಳಿ ಗ್ರಾಮ ಪಂಚಾಯತಿ ಸದಸ್ಯ ಆಗಿರ್ತಾರೆ ಅವರು, ಪರಮೇಶ್ ಅಂತ ಹೇಳಿ. ಅವರ ಒಂದು ಕೊಲೆ ನಡೆದಿರ್ತದೆ. ಆ ಕೊಲೆ ಕೇಸ್ನಲ್ಲಿ ಇವ್ರು ಬಾಮೈದ A1 ಆಗಿರ್ತಾರೆ. ಇವ್ರ ಮೇಲೂ ಕೂಡ FIR ಆಗಿರ್ತದೆ. ಆದ್ರೆ ತಮ್ಮ ಪ್ರಭಾವನ ಬಳಸ್ಕೊಂಡು ಇವರು ಚಾರ್ಜ್ ಶೀಟ್ ನಲ್ಲಿ ಕೈ ಬಿಡಿಸ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬಂದಿದೆ. ಇದ್ರ ಜೊತೆಗೆ ಇವರು MLC ಆಗ್ಲಿಕ್ಕಿಂತ ಮುಂಚಿತವಾಗಿ ಅಂದ್ರೆ 86-87ನೇ ಇಸ್ವಿನಲ್ಲೇ ಆ ಕೊಪ್ಪ ಠಾಣೆಯಲ್ಲಿ ಏನು ರೌಡಿ ಶೀಟರ್ ಆಗಿದ್ರು. ರೌಡಿ ಶೀಟರ್ ಇರ್ತಕ್ಕಂಥ ಹೆಸರಲ್ಲಿ ಇವ್ರ ಹೆಸರು ಇತ್ತು ಅಂತಕ್ಕಂಥದ್ದು ಕೇಳಿ ಬರ್ತಾ ಇದೆ. ಅಂದ್ರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಪ್ಪ ಗ್ರಾಮದಲ್ಲಿ ಅಕ್ರಮವಾಗಿ ಏನು ಜಮೀನ ಖಾತೆ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಈ ತರದ ಸೇರಿದಂತೆ ಮತ್ತೆ ಸರ್ಕಾರಿ ಜಮೀನ 3-4 ಸಲ ಸೈಟ್ ಬರ್ಕೊಂಡಿರ್ತಕ್ಕಂಥದ್ದು, ಸಾಕಷ್ಟು ಅಕ್ರಮಗಳು ಆರೋಪಗಳು ಇವ್ರ ಮೇಲೆ ಕೇಳಿ ಬಂದಿತ್ತು. ಹೀಗಾಗಿ ಇವತ್ತು ನಡೆದಿರ್ತಕ್ಕಂಥ ಘಟನೆ ಹಿನ್ನೆಲೆಯಲ್ಲಿ ಈ ತರದ ಒಂದು ಚಟುವಟಿಕೆ ಅಥವಾ ಈ ತರ ಏನು ಕಾನೂನು ಬಾಹಿರವಾಗಿ ಪಾಲ್ಗೊಳ್ತಕ್ಕಂಥ ಚಟುವಟಿಕೆಗಳು ಇದೇ ಮೊದಲಲ್ಲ. ಈ ಹಿಂದೆನೂ ಕೂಡ ಈ MLC ಅವರು ಈ ರೀತಿ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ಇವು 2-3 ಘಟನೆಗಳು ಇವತ್ತಿಗೂ ಕೂಡ ಸಾಕ್ಷಿಯಾಗಿ ನಿಂತಿರ್ತಕ್ಕಂಥದ್ದು ಅವಿನಾಶ್. ಆದ್ರೆ ಈಗ ಎಲ್ಲಾ ಪ್ರಕರಣಗಳು ಖುಲಾಸೆ ಆಗಿದೆ. ಮತ್ತೆ ಇವರು ಶಾಸಕರಾಗಿ ಮತ್ತೆ ಏನು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. ಒಟ್ಟಾರೆ ಈಗ ಏನು ನಾನೊಬ್ಬ ಏನು ಗೌರವಾನ್ವಿತ ವ್ಯಕ್ತಿ, ಮತ್ತೆ ನಾನೀಗ ಯಾವುದೇ ರೀತಿಯಾದ ಈ ತರದ್ದು ಸಮಾಜ ವಿರುದ್ಧ ಚಟುವಟಿಕೆಗಳಿಗೆ ನಾನು ಹೋಗ್ತಾ ಇಲ್ಲ. ನನ್ನ ಪಾಡಿಗೆ ನಾನು ಸಮಾಜ ಸೇವೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಸಮಾಜ ಸೇವೆ ಮಾಡೋ ನಿಟ್ಟಿನಲ್ಲೇ ಇವತ್ತು ನಾನು ಬಂದು ಕೇಳಿದ್ದು ಅಂತಕ್ಕಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಈ ರೀತಿ ಆರೋಪಗಳು ಬರ್ತಾ ಇದೆಯಲ್ಲ ನಿಮ್ಮ ಮೇಲೆ, ಇವತ್ತಿನ ಘಟನೆಗೆ ತುಳುಕಾಕೊಂಡು ಅಂತ ಕೇಳಿದಂತ ಟೈಮ್ನಲ್ಲೂ ಕೂಡ ಅವರು ಇವೆಲ್ಲವೂ ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು, ನಾನೇನು ಮತ್ತೆ ನಾನು ಹೆಂಗ್ ನಡ್ಕೋತೀನಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ರಾಜ್ಯದಲ್ಲಿ ಗೊತ್ತಿದೆ ಅಂತಕ್ಕಂಥದ್ದು ಹೇಳೋದ್ರ ಮೂಲಕ ಈ ರೀತಿ ಈ ಹಿಂದಿನ ಪ್ರಕರಣಗಳು ಏನಿದಾವೆ ಅವನ್ನ ಇವತ್ತಿನ ಘಟನೆಗೆ ತುಳುಕು ಆಗ್ತಾ ಇರ್ತಕ್ಕಂಥದ್ದು ರಾಜಕೀಯ ಉದ್ದೇಶವೇ ಹೊರತು ಬೇರೇನೂ ಇಲ್ಲ ಅಂತಕ್ಕಂಥ ಮಾತನ್ನ ಅವರು ಹೇಳೋದ್ರ ಮೂಲಕ ಈ ಹಿಂದಿನ ಘಟನೆಗಳಿಗೂ ಇವಕ್ಕೂ ತುಳನೆ ಮಾಡ್ತಕ್ಕಂಥದ್ದು ಬೇಡ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ಅವಿನಾಶ್. ಅಲ್ಲ, ಮೋಸ್ಟ್ಲಿ ಅವ್ರಿಗೆ ಈಗ ಈ ಹಿಂದೆ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಹೀಗೆ ಈ ಬಾರಿ ಆದ್ರೂ ಏನಾಗುತ್ತೆ ಅಮ್ಮಮ್ಮ ಅಂದ್ರೆ ಒಂದಷ್ಟು ಸೆಕ್ಷನಲ್ ಕೇಸ್ ಆಗುತ್ತೆ ಅಥವಾ FIR ಆಗುತ್ತೆ, ಹೇಗಾದ್ರೂ ಬಂದ್ಬಿಡ್ಬೋದು ಅನ್ನೋ ಕಾನ್ಫಿಡೆನ್ಸಾ ಅವಿನಾಶ್? ಈಗೇನು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಈ ಹಿಂದಿನ ಘಟನೆಗಳು ಯಾವುವು ಕೂಡ ಅವ್ರಿಗೆ ಈಗ ಸದ್ಯಕ್ಕೆ ನೆನಪಿಲ್ಲ. ಆದ್ರೆ ಆ ಟೈಮ್ನಲ್ಲಿ ಸಾಕಷ್ಟು ಏನು 2010 ನಡೆದಂತ ಕೊಲೆ ಕೇಸ್ ಇದೆಯಲ್ಲ, ಅದು ಸಾಕಷ್ಟು ಸಂಚಲನ ಉಂಟು ಮಾಡಿತ್ತು. ಯಾಕೆಂದ್ರೆ ಆ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರು ಅವರು, ಅವ್ರನ್ನ ಕಿಡ್ನಾಪ್ ಮಾಡಿ ಅವ್ರನ್ನ ಒಂದು ಕೈನ ಕಟ್ ಮಾಡಿ ಅವತ್ತು ನಮ್ಮಲ್ಲೇ ಸಾಕಷ್ಟು ಪ್ರೋಗ್ರಾಮ್ಗಳೆಲ್ಲವೂ ಕೂಡ ಆಗಿದ್ವು. ಆದ್ರೆ ಅವತ್ತಿನ ಬೆಳವಣಿಗೆಗಳು ಬೇರೆ, ಆದ್ರೆ ಇವತ್ತು ಅವರು ಇರ್ತಕ್ಕಂಥ ಸ್ಥಿತಿಗತಿನೇ ಬೇರೆ. ಹೀಗಾಗಿ ಇವತ್ತು ನಡೆದಿರ್ತಕ್ಕಂಥ ಘಟನೆಗೂ ಮತ್ತೆ ಅವತ್ತು ಇರ್ತಂತ ಸ್ಥಿತಿಗೂ ಎರಡಕ್ಕೂ ಕೂಡ ತುಲನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಮಾತನಾಡಿದ್ರು. ನಮ್ ಜೊತೆ ಈಗ ಸ್ವಲ್ಪ ಹೊತ್ತು ಮುಂಚೆ ಮಾತನಾಡ್ತಕ್ಕಂಥ ಟೈಮ್ನಲ್ಲೂ ಕೂಡ ಈ ರೀತಿ ಹಿಂದೆನೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿದಾವಲ್ಲ ನಿಮ್ ಬಗ್ಗೆ ಅಂತ ಟೈಮ್ನಲ್ಲೂ ರಾಜಕೀಯನ ತುಳ್ಕಾಕೋದ್ ಬೇಡ. ಆದ್ರೆ ಈಗಿರ್ತಕ್ಕಂಥದ್ದು ನಾನು ಇಷ್ಟು ವರ್ಷ ಪ್ರಿನ್ಸಿಪಲ್ ಆಗಿದ್ದೀನಿ, ಮತ್ತೆ ಇಷ್ಟು ವರ್ಷ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಜೊತೆಗೆ 12 ವರ್ಷಗಳ ಕಾಲ ಈಗ MLC ಆಗಿದ್ದೀನಿ. ನಾನು ಏನು ಅಂತಕ್ಕಂಥದ್ದು ರಾಜ್ಯದ ಜನರಿಗೆ ಗೊತ್ತಿದೆ. ನಾನು ಅಷ್ಟು ಸುಲಭವಾಗಿ ದುಡುಕ್ಲಿಕ್ಕೆ ಹೋಗಲ್ಲ. ಇವತ್ತು ನಡೆದಿರ್ತಕ್ಕಂಥ ಘಟನೆಗೆ ಏನು ಜಿಲ್ಲಾಧಿಕಾರಿ ಅಂದ್ರೆ ಜಿಲ್ಲಾ ಆಡಳಿತ ಏನಿದೆ ಅದು ಮತ್ತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಎಡವಟ್ಟಿನಿಂದಾನೇ ನಡೆದಿರ್ತಕ್ಕಂಥದ್ದು ಅಂತ ಹೇಳೋದ್ರ ಮೂಲಕ ಇವತ್ತು ನಡೆದಿರ್ತಕ್ಕಂಥ ಘಟನೆನ ಪರೋಕ್ಷವಾಗಿ ಸಮರ್ಥನೆ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಹಿಂದಿನ ಘಟನೆಗಳಿಗೂ ಇವತ್ತಿಗೂ ಒಂದ್ಕೊಂದು ಹೋಲಿಕೆ ಮಾಡೋದಾಗ್ಲಿ ತುಲನೆ ಮಾಡ್ತಕ್ಕಂಥದ್ದಾಗ್ಲಿ ಮಾಡಬಾರ್ದು ಅಂತಕ್ಕಂಥದ್ದನ್ನ ಅವರು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ಅವಿನಾಶ್. ಧನ್ಯವಾದ ರವಿಲಾಲ್ ಪಾಳ್ಯ. ಇದು ಸದ್ಯಕ್ಕೆ ಈ ಮಂಡ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹಿಂದೆ ಕೂಡ ಕೆಲವೊಂದಷ್ಟು ಘಟನೆಗಳು ಆಗಿತ್ತು ಅಂತ ಈಗ ಮತ್ತೆ ಶ್ರೀಕಂಠೇಗೌಡರ ವಿರುದ್ಧ FIR ದಾಖಲಾಗಿದೆ. ಜೊತೆಗೆ ಇವತ್ತಾದಂತಹ ಘಟನೆ ನಿಜಕ್ಕೂ ಆ ರೀತಿಯಾದಂಥ ನಿರೀಕ್ಷೆ ಇರಲಿಲ್ಲ ಶ್ರೀಕಂಠೇಗೌಡರಿಂದ. ಅಂದ್ರೆ ಈ ಹಿಂದೆ ಕೇಸ್ಗಳು ಆಗಿರುತ್ತೆ, ಅದರಿಂದ ಮೋಸ್ಟ್ಲಿ ಪಾಠ ಕಲ್ತಿರ್ತಾರೆ, ಇನ್ಮುಂದಾದ್ರೂ ಇಂಥ ಕಿರಿಕಳ ಆಗಬಾರ್ದು ಅಂತ. ಅಟ್ಲೀಸ್ಟ್ ಆ ಮಗನ ಭವಿಷ್ಯ, ಮಗ ಈ ಗಲಾಟೆಗಳಿದ್ದೀನಲ್ಲ ಆತ ಕೂಡ ಮುಂದೆ ಆ ರೀತಿಯಾದಂಥ ಫೇಸ್ ಮಾಡುವಂಥದ್ದು ಬೇಡ ಅನ್ನೋ ನಿಟ್ಟಿನಲ್ಲಿ ಏನಾದರೂ ಇರ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲ, ಆತ ಕೂಡ ಈಗ ಗಲಾಟೆಗೆ ಇಳಿದಿರುವಂಥದ್ದು ನೋಡ್ತಾ ಇದ್ರಿ. ಫೋಟೋದಲ್ಲಿರುವಷ್ಟು ಡೀಸೆಂಟ್ ಆಗಿ ಈಗ ದೃಶ್ಯಗಳಲ್ಲಿ ಇಲ್ಲ, ಗಲಾಟೆಗೆ ಇಳಿದಿರುವಂಥದ್ದು. ಮಾತಿಗೆ ಮಾತು ಬೆಳೆಯುತ್ತೆ, ಆದರೆ ಅದನ್ನ ಈ ಫಿಸಿಕಲ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂಥದ್ದು ಇದೆಯಲ್ಲ, ಕೋಪ ಎಲ್ರಿಗೂ ಕೂಡ ಬರುತ್ತೆ, ಯಾರಿಗೆ ಬರೋದಿಲ್ಲ. ಮಾತಿಗೆ ಮಾತು ಬೆಳೆದಾಗ ಕೋಪ ಬರುವಂಥದ್ದು ಇದ್ದೇ ಇರುತ್ತೆ. ಆದರೆ ಅದನ್ನ ಕೈ ಹಾಕಿ ಮಾತಾಡಿ ಅದನ್ನ ಕ್ಲಿಯರ್ ಮಾಡಬೇಕು ಅಥವಾ ಸ್ವಲ್ಪ ಬುದ್ಧಿ ಉಪಯೋಗಿಸಬೇಕು ಅಲ್ಲಿ ಅನ್ನೋದು ಬಹಳ ಸ್ಪಷ್ಟ. ಅದು ಕೂಡ ಈಗ ಈ ಕೊರೋನಾ ಸಂಕಷ್ಟ ಇರುವಂತಹ ಸಮಯದಲ್ಲಿ ಯಾರಾದರೂ ಗಲಾಟೆಗೆ ಇಳಿತಾರೇನ್ರಿ? ಈಗ ಆ ರೀತಿಯಾಗಿ ನೀವು ದೃಶ್ಯ ನೋಡ್ತಿರೋ ಹಾಗೆ. ಇನ್ನೊಂದ್ ಕಡೆ ಈಗ ನೋಡ್ತಾ ಇದ್ರಿ, ಗಲಾಟೆ ಎಲ್ಲ ಆದ್ಮೇಲೆ ಠಾಣೆಯಲ್ಲಿ ಶ್ರೀಕಂಠೇಗೌಡ ಪುತ್ರ ಕೃಷಿ ಕೂತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ.
ಸೊ ಇದು ಕೃಷಿಕ್ನ ಕಿರಿಕ್ ಇವತ್ತು ಯಾವ ರೀತಿ ಆಗಿತ್ತು ಅಂತ ನೋಡಿದ್ರೆ ಅದನ್ನು ಕೂಡ ಆಗ ಶ್ರೀಕಂಠೇಗೌಡರೆಲ್ಲೂ ಕೂಡ ದೃಶ್ಯದಲ್ಲೇ ಕಾಣ್ತಾ ಇಲ್ಲ. ಇಷ್ಟೆಲ್ಲ ಹೊಡೆದಾಟ ಆಗ್ತಿರ್ಬೇಕಾದ್ರೆ ಮಗನ್ನೇನಾದರೂ ಅಖಾಡಕ್ಕೆ ಬಿಟ್ಟು ದೂರದಿಂದ ನಿಂತ್ಕೊಂಡು ನೋಡ್ತಿದ್ರ, ಅಥವಾ ಈ ರೀತಿಯ ಗಲಾಟೆ ಮಾಡುವಂಥದ್ದು ಬೇಡ, ನಾನು ಮಾತಾಡಿ ಸರಿ ಮಾಡ್ತೀನಲ್ಲ ಅಂತ ಹೇಳಿದ್ರೆ ಎಲ್ಲ ಸಮಸ್ಯೆ ಬಗೆಹರಿದಿರೋದು. ಆದರೆ ಇಲ್ಲ, ಅಲ್ಲಿ ಪರಸ್ಪರ ಗಲಾಟೆ ಹೊಡೆದಾಟ ಆಗೋ ತನಕವೂ ಕೂಡ ಇದು ಹೋಯ್ತು. ಅದಾದ್ಮೇಲೆ ಪೊಲೀಸರೇ ನೋಡ್ತಾ ಇದ್ರಲ್ಲಿ, ಪೊಲೀಸರೇ ತಡೀತಿದ್ದಾರೆ. ಆದರೆ ಆತನಿಗೆ ಯಾವುದೇ ಹಿಂದೆ ಪೊಲೀಸರಿದ್ದಾರೆ, ಏನು ಭಯ ಇಲ್ಲ. ಪೊಲೀಸರು ಅಂದರೆ ಎಲ್ಲೋ ಭಾಳ ಕ್ಲೋಸ್ ಇರೋರು ನಮಗೆ ಅನ್ನೋ ರೀತಿಯಾಗಿ ಆತ ಗಲಾಟೆ ಮಾಡೋದನ್ನು ಭಾಳ ಸ್ಪಷ್ಟವಾಗಿ ಅಲ್ಲಿ ನೋಡ್ಬೋದು. ಇದು ಮಂಡ್ಯದಲ್ಲಿ ಇವತ್ತು ಅಂಬೇಡ್ಕರ್ ಭವನ ವಿಚಾರವಾಗಿ ಆದಂಥ ಕಿರಿಕಿದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನಾಯಕರುಗಳು ಕೂಡ TV9 ಜೊತೆ ಮಾತನಾಡಿದರು. ನಾರಾಯಣಗೌಡರು ಕೂಡ ಹೇಳಿದ್ದಾರೆ ಭಾಳ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ. ನೋಡೋಣ ಎಷ್ಟರ ಮಟ್ಟಿಗೆ ಇದು ಕಠಿಣವಾಗಿರುತ್ತೆ ಕ್ರಮ ಅಂತ. ಇದು ಈಗ ಮಾಜಿ CM HDK ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಈ DC ಅವರ ವಿಚಾರವಾಗಿನೇ ಇದು ಗೊಂದಲ ಸೃಷ್ಟಿಯಾಗಿರುವಂಥ. ಮೋಸ್ಟ್ಲಿ DC ಅವರು ಕೂಡ ಇಂಥ ಒಂದು ಕೇಸ್ಗಳಿದ್ದಾಗ ಈ ರೀತಿ ಅಬ್ಜೆಕ್ಷನ್ ಉಂಟಾಗಬಹುದು ಅಂದಾಗ ನೀವು ಕೂಡ ಸ್ವಲ್ಪ ಜಾಗರೂಕರಾಗಿರುವಂಥದ್ದು ಒಳ್ಳೆಯದು. ಇನ್ನು ಮಂಡ್ಯದಲ್ಲಿ ಕೋವಿಡ್ ಪರೀಕ್ಷೆ ವೇಳೆ ಗೂಂಡಾಗಿರಿ ಪ್ರಕರಣ, ಈ ಸೆಕ್ಷನ್ ಹಾಕಿದರೆ ನಾನ್ ಬೇಲೇಬಲ್. ಯಾವ್ಯಾವ ಸೆಕ್ಷನ್ಗಳವು? ಇದರಲ್ಲಿ ಸೆಕ್ಷನ್ 353. ಸೊ ಇದು ನಾನ್ ಬೇಲೇಬಲ್ ಅಧಿಕಾರಿಯ ಒಂದು ಕರ್ತವ್ಯಕ್ಕೆ ಅಡ್ಡಿ. ಸೊ 353 ಸೆಕ್ಷನ್ ಹಾಕಿದ್ದಿದ್ರೆ ನಾನ್ ಬೇಲೇಬಲ್ ಆಗಿರೋದು. 353 ಸೆಕ್ಷನ್ ಹಾಕಿದ್ರೆ ನಾನ್ ಬೇಲೇಬಲ್ ಆಗಿರುವಂತಹ ಒಂದು ಸಾಧ್ಯತೆ ಇತ್ತು. ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಇದು ನಾನ್ ಬೇಲೇಬಲ್ IPC ಸೆಕ್ಷನ್ 353 ಒಂದು ಸೆಕ್ಷನ್ ಪ್ರಕಾರ ಅಫೆನ್ಸ್ ಆಫ್ ಅಬ್ಸ್ಟ್ರಕ್ಷನ್ ಇನ್ ದ ಪರ್ಫಾರ್ಮೆನ್ಸ್ ಆಫ್ ಎ ಡ್ಯೂಟಿ ಬೈ ಗವರ್ಮೆಂಟ್ ಆಫೀಸರ್. ಯಾರು ಈ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥದ್ದು ನಾನ್ ಬೇಲಬಲ್ ಆಗುತ್ತೆ. ಇದರಲ್ಲಿ ಬರುವಂತ ಶಿಕ್ಷೆಯ ಬಗ್ಗೆ ಹೇಳೋದಾದ್ರೆ ಆಲ್ಮೋಸ್ಟ್ 2 ರಿಂದ ಈಗ 5 ವರ್ಷಕ್ಕೆ ಪನಿಷ್ಮೆಂಟ್, ಏನು ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಅನ್ನೋದು 2 ಇತ್ತು ಮುಂಚೆ. ಆದ್ರೆ ಈಗ ಒಂದಷ್ಟು ಅಮೆಂಡ್ಮೆಂಟ್ಗಳನ್ನ ಮಾಡ್ಕೊಳ್ಳಲಾಗಿದೆ. ಇದು ನಾನ್ ಬೇಲೇಬಲ್, ಜೊತೆಗೆ 2 ವರ್ಷದಿಂದ ಆಲ್ಮೋಸ್ಟ್ 5 ವರ್ಷದವರೆಗೆ ಕೂಡ ಆಗುವಂಥದ್ದು. ಸೊ ಯಾರ್ಯಾರು ಸರ್ಕಾರಿ ಅಧಿಕಾರಿಗಳಿದ್ದಾರೆ ಅವರಿಗೆ ಏನಾದರೂ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರೆ ಅದು ಅಬ್ಸ್ಟ್ರಕ್ಷನ್ ಆಫ್ ಡ್ಯೂಟಿ ಆಫ್ ಎ ಗೌರ್ಮೆಂಟ್ ಸರ್ವಿಸ್ ಮನ್. ಯಾರು ಗೌರ್ಮೆಂಟ್ ಸರ್ವಿಸ್ ಕೊಡ್ತಾರೆ ಅವರಿಗೆ ಅಬ್ಸ್ಟ್ರಕ್ಷನ್ ಏನಾದರೂ ತಡೆ ಒಡ್ಡಿದ್ರೆ ಈ ಒಂದು ಕೇಸ್ ಬರುತ್ತೆ. ಅಂದ್ರೆ ಸೆಕ್ಷನ್ ಅನ್ವಯ ಆಗುತ್ತೆ. ಸರ್ಕಾರಿ ಅಧಿಕಾರಿಯ ಒಂದು ಅಡ್ಡಿ, whoever assaults or uses criminal force to any person being a public servant in the execution of his duty as such public servant ಅಂತ ಯಾರ್ಯಾರು ಈ ಪಬ್ಲಿಕ್ ಸರ್ವೆಂಟ್ಗಳಿರ್ತಾರೆ ಅವರ ಕರ್ತವ್ಯಕ್ಕೆ ಈ ಕ್ರಿಮಿನಲ್ ಫೋರ್ಸ್ಗಳನ್ನ ಬಳಸ್ಕೊಂಡು ಏನಾದರೂ ಅಡ್ಡಿಪಡಿಸಿದರೆ ಆ ಸಂದರ್ಭದಲ್ಲಿ ಈ ಒಂದು ಸೆಕ್ಷನ್ ಅನ್ವಯ ಆಗುತ್ತೆ. ಅದು ನಾನ್ ಬೇಲೇಬಲ್ ಆಗಿರುತ್ತೆ. ಹಾಗಾಗಿ ಈ ಒಂದು ಸೆಕ್ಷನ್ ಅನ್ನ ಹಾಕಿದ್ರೆ ಇದಾಗಿದ್ದು ಅದೇನೆ. ಇಲ್ಲಿ ನೀವು ನೋಡ್ತಾ ಇದ್ರೆ ಯಾರು ಕರ್ತವ್ಯಕ್ಕೆ ಹೋಗ್ತಾ ಇದ್ರೆ ಅವ್ರನ್ನ ಅಡ್ಡಿಪಡಿಸುವಂಥದ್ದು, ಅಬ್ಜೆಕ್ಷನ್ ಉಂಟು ಮಾಡುವಂಥದ್ದು, ಅದು ಕೂಡ ಈ ರೀತಿ ದಬ್ಬಾಳಿಕೆ ಮಾಡಿ. ಅದು ಈಗ ಪ್ರಶ್ನೆ. ಏನಾದರೂ ಅವರು ವಿನಯದಿಂದ ಮಾತನಾಡಿ ಓಕೆ ಈ ರೀತಿಯ ಮಾಡುವಂಥದ್ದು ತಪ್ಪು ಅಂತ ಆದ್ರೆ ಫೈನ್. ಆದ್ರೆ 353 ಸೆಕ್ಷನ್ ಹೇಳುವಂತ ಪ್ರಕಾರ ಈ ಸರ್ವಿಸ್ ಮ್ಯಾನ್ ಏನಿರ್ತಾರೆ, ಗೌರ್ಮೆಂಟ್ ಸರ್ವಿಸ್ ಮಾಡುವಂಥವ್ರು, ಅವರಿಗೆ ಅಬ್ಸ್ಟ್ರಕ್ಷನ್ ಮಾಡೋದು ವಿತ್ ಕ್ರಿಮಿನಲ್ ಫೋರ್ಸ್. ಏನಾದರೂ ನೀವು ಬಹಳ ಅಡ್ಡಿ ದಬ್ಬಾಳಿಕೆ, ಜನರಿದ್ದಾರೆ, ತೋಳ್ಬಲ, ಇದೆಲ್ಲವನ್ನು ಕೂಡ ತೋರಿಸ್ಕೊಂಡು ಏನಾದ್ರು ಅಡ್ಡಿಪಡಿಸೋದು ಇದೇ ಆಗ್ತಿರೋದು. ನೋಡ್ತಾ ಇದ್ರಲ್ಲಿ ಯಾವ ರೀತಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಆಕ್ಷನ್ ಹೀರೋ ರೀತಿಯಾಗಿ ಇವರ ಮಗ ಕೃಷಿಕ್ ಯಾವ ರೀತಿ ಗಲಾಟೆ ಮಾಡ್ತಿರೋದು. ಇದು ಪತ್ರಕರ್ತರು ಮತ್ತು ಈ ಅಧಿಕಾರಿಗಳು ಏನು ಆರೋಗ್ಯ ಸಿಬ್ಬಂದಿ ಬಂದಿದ್ದಾರೆ ಅವ್ರ ಮೇಲೆ ಆಗಿರುವಂಥದ್ದು. ಹಾಗಾಗಿ 353 IPC ಸೆಕ್ಷನ್ ಪ್ರಕಾರವಾಗಿ ಸೆಕ್ಷನ್ ಅಲ್ಲಿ FIR ದಾಖಲಾಗಬಹುದಾಗಿತ್ತು, ಮಾಡಬೇಕಾಗಿತ್ತು. ಆದರೆ ಪೊಲೀಸರು ಬಹಳ ನೀಟಾಗಿ ಜಾಮೀನು ಸಿಗೋ ಹಾಗೆ ಈಗ FIR ದಾಖಲಿಸಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಒಂದು ಸೆಕ್ಷನ್ಗಳು ಬಹಳ ಲಿಸ್ಟ್ ನೋಡಿದ್ರೆ ಬಹಳ ಉದ್ದ ಇದೆ. ಆದರೆ ಎಲ್ಲವೂ ಕೂಡ ಬೇಲೇಬಲ್ ಅಫೆನ್ಸ್ ಅನ್ನೋ ರೀತಿಯಾಗಿ ಇದೆ. ಆ ಒಂದು FIR ನ ನಾವು ಪರೀಕ್ಷೆ ಮಾಡಿದಾಗ ಅಥವಾ ಅದನ್ನ ಪರಿಶೀಲನೆ ಮಾಡಿದಾಗ. ಇದು ಶ್ರೀಕಂಠೇಗೌಡರು ಮತ್ತೆ ಅವರ ಪುತ್ರನ ಅವಾಂತರ. ಇವತ್ತು ಅಂಬೇಡ್ಕರ್ ಭವನದಲ್ಲಿ ಪತ್ರಕರ್ತರಿಗೆ ತಪಾಸಣೆ ಅಂತ ಇತ್ತು. ಅದಾದ್ಮೇಲೆ ಏಕಾಏಕಿ ಶ್ರೀಕಂಠೇಗೌಡರಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ಏನಾದರೂ ಅವರ ಈ ಪ್ರಿನ್ಸಿಪಾಲ್ ಉಪಾಧ್ಯಾಯರಾಗಿದ್ದೆ ಅಂತ ಹೇಳ್ತಿದಾರಲ್ಲ, ಆ ಒಂದು ಲೆವೆಲ್ಗೆ ಮಾತನಾಡಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ. ನೇಷನ್ ಎಟ್ ನೈಟ್ ಪ್ರತಿದಿನ ರಾತ್ರಿ 9 ಗಂಟೆಗೆ TV9 ನಲ್ಲಿ ಮಾತ್ರ.